ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವಿನ ಯುದ್ಧದ ಪರಿಣಾಮ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮದ ಮೇಲೆ ಸಹ ಸಾಕಷ್ಟು ಬೀರಿರತಕ್ಕಂಥದ್ದು. ನಾವಿದೀಗ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಓಂ ಕಡಲ ತೀರದಲ್ಲಿದ್ದೇವೆ. ಇದು ಗೋಕರ್ಣ ಸಮೀಪದಲ್ಲಿರುವಂತಹ ಕಡಲ ತೀರ. ಈ ಪ್ರದೇಶದಲ್ಲಿ ಏನು ಯುದ್ಧಕ್ಕಿಂತ ಮುಂಚೆ ಅಂದ್ರೆ ಕಳೆದ ವರ್ಷ ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ವಿದೇಶಿ ಪ್ರವಾಸಿಗರು ಬರ್ತಾ ಇದ್ರು. ಗೋಕರ್ಣ ಅಂದ್ರೇನೆ ಇದು ಪ್ರವಾಸಿಗರ ಹಾಟ್ಸ್ಪಾಟ್ ಅಂತಾನೆ ಕರೀತಾರೆ. ಯಾಕಂದ್ರೆ ಇಲ್ಲಿನ ಓಂ ಕಡಲ ತೀರ ಆಗಿರ್ಬೋದು, ಅಥವಾ ಕುಡ್ಲೆ ಕಡಲ ತೀರ ಆಗಿರ್ಬೋದು, ಅಥವಾ ಮುಖ್ಯ ಕಡಲ ತೀರ ಆಗಿರ್ಬೋದು, ಇಲ್ಲಿರುವಂತಹ ರೆಸಾರ್ಟ್, ಹೋಮ್ ಸ್ಟೇಗಳಾಗಿರ್ಬೋದು, ಜೊತೆಗೆ ಧಾರ್ಮಿಕ ಸ್ಥಳ, ಇವೆಲ್ಲವನ್ನೂ ವೀಕ್ಷಣೆಗೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಏನು ದೇಶೀಯ ಪ್ರವಾಸಿಗರು ಜೊತೆಗೆ ವಿದೇಶಿ ಪ್ರವಾಸಿಗರು ಸಂಖ್ಯೆನೂ ಬರ್ತಾ ಇರತಕ್ಕಂಥದ್ದು. ಆದ್ರೆ ಅದರಲ್ಲೂ ಹೆಚ್ಚಾಗಿ ಇಸ್ರೇಲ್ನಿಂದ ಪ್ರವಾಸಿಗರು ಪ್ರತಿ ವರ್ಷ ಸುಮಾರು 2,000ಕ್ಕೂ ಅಧಿಕ ಇಸ್ರೇಲ್ನ ಪ್ರವಾಸಿಗರು ಗೋಕರ್ಣಕ್ಕೆ ಬರ್ತಾ ಇದ್ರು. ಆದ್ರೆ ಈ ಏನು ಯುದ್ಧದ ಪರಿಣಾಮ, ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೀತಿರತಕ್ಕಂಥದ್ದು, ಇಸ್ರೇಲ್ನಿಂದ ಪ್ರವಾಸಿಗರು ಎಲ್ಲೂ ಹೋಗ್ತಾ ಇಲ್ಲ, ಅವರು ತಮ್ಮ ದೇಶದಲ್ಲೇ ನೆಲೆಸಿರತಕ್ಕಂಥದ್ದು ಹಿನ್ನೆಲೆಯಲ್ಲಿ ಈ ಬಾರಿ ಒಂದೇ ಒಂದು ಪ್ರವಾಸಿಗರು ಗೋಕರ್ಣಕ್ಕೆ ಬಂದಿಲ್ಲ. ಇದ್ರ ಜೊತೆಗೆ ಈ ಯುದ್ಧದ ಪರಿಣಾಮ ಕೇವಲ ಇಸ್ರೇಲ್ನಿಂದ ಮಾತ್ರ ಪ್ರವಾಸಿಗರಲ್ಲ, ಈ ಏನು ಮುಖ್ಯ ಗೋಕರ್ಣದಲ್ಲಿರುವಂತಹ ಈ ಓಂ ಕಡಲ ತೀರದಲ್ಲಿ ಈ ಮಾರ್ಚ್ ಮತ್ತು ಈ ಏಪ್ರಿಲ್ ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದೇಶಿಗರು ಓಡಾಡ್ತಿದ್ರು. ಆದ್ರೆ ಏನು ಯುದ್ಧದ ಪರಿಣಾಮ ಬೇರೆ ಬೇರೆ ದೇಶಗಳಿಂದ ಸಹ ಬರುವ ಸಂಖ್ಯೆ ಸಹ ಕಡಿಮೆ ಆಗಿದೆ. ಇದ್ರ ಜೊತೆಗೆ ಏನು ಸ್ವದೇಶಿ ಪ್ರವಾಸಿಗರ ಸಂಖ್ಯೆ ಸಹ ಇದ್ರ ಏನು ಟೂರಿಸಂ ಮೇಲೆ ಏನು ಸಾಕಷ್ಟು ಎಫೆಕ್ಟ್ ಅನ್ನ ಬೀರಿರತಕ್ಕಂಥ. ಯಾಕಂದ್ರೆ ಇಲ್ಲಿನ ರೆಸಾರ್ಟ್ ಗಳಿಗೆ ಸರಿಯಾಗಿ ಗ್ಯಾಸ್ಗಳ ಪೂರೈಕೆ ಆಗ್ತಿಲ್ಲ, ಅಡಿಗೆಗಳನ್ನ ಮಾಡಕ್ ಆಗ್ತಾ ಇಲ್ಲ. ಜೊತೆಗೆ ಏನು ಪೆಟ್ರೋಲ್ ನ ಅಲಭ್ಯತೆ ಸಹ ಕೆಲವೆಡೆ ಆಗ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಸಂಖ್ಯೆ ಸಹ ಕಡಿಮೆ ಆಗ್ತಿರತಕ್ಕಂಥದ್ದು. ಏನ್ ಗೋಕರ್ಣದಲ್ಲಿ ಸಾಕಷ್ಟು ವಿದೇಶಿಗರ ಪ್ರವಾಸಿಗರನ್ನ ನಂಬೆ ಸಹ ಇಲ್ಲಿ ಟೂರಿಸಂ ಅನ್ನ ಸಹ ಸಾಕಷ್ಟು ಜನ ನಂಬ್ಕೊಂಡಿದ್ದಾರೆ. ಈ ವಿದೇಶಿಗರ ಪ್ರವಾಸಿಗರು ಏನು ಸಾಕಷ್ಟು ರೆಸಾರ್ಟ್ ಗಳಲ್ಲಿ ಬರ್ತಾರೆ, ಇಲ್ಲಿ ಉಳಿತಾರೆ. ಅದು ಏನು ಪ್ರತಿ ವರ್ಷ ಇದನ್ನೇ ನಂಬ್ಕೊಂಡಿದ್ದಂತಹ ಸಾಕಷ್ಟು ಏನ್ ಟೂರಿಸಂ ನಂಬಿರುವಂತಹ ಉದ್ಯೋಗಿಗಳಿಗೆ ಈ ಬಾರಿ ಸಾಕಷ್ಟು ಪರಿಣಾಮ ಸಹ ಬೀರಿರತಕ್ಕಂಥದ್ದು. ಒಟ್ಟಾರೆ ಏನು ಯುದ್ಧ ನಡೀತಾ ಇರತಕ್ಕಂಥದ್ದು, ಯುದ್ಧದ ಪರಿಣಾಮ ಪ್ರವಾಸೋದ್ಯಮದ ಮೇಲೆ ಸಹ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಬೀರಿದೆ. ಇದೇ ರೀತಿ ಯುದ್ಧ ಮುಂದುವರೆದ್ರೆ ಗೋಕರ್ಣದ ಪ್ರವಾಸೋದ್ಯಮದ ಮೇಲೆ ಇನ್ನೂ ದೊಡ್ಡ ಪರಿಣಾಮ ಬೀರೋದ್ರಲ್ಲಿ ಅನುಮಾನ ಇಲ್ಲ. ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ.